ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರುವ ರೆಸಿಪಿ ಚಿಕನ್ ಮಸಾಲ ಕಡುಬು. ಒಂದು ಬಾಣಲೆ ಇಟ್ಟು ಅದಕ್ಕೆ ಈಗ 2-3 ಟೇಬಲ್ ಸ್ಪೂನ್ ಇದು ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕ್ತೇನೆ. ಅದಕ್ಕೆ ಈಗ ಒಂದು ಚಕ್ಕೆ ಪೀಸು ಮತ್ತು ಒಂದು ಏಲಕ್ಕಿ, 2 ಲವಂಗ ಹಾಕ್ತೇನೆ ಮತ್ತು 1 ಟೀ ಸ್ಪೂನ್ ಬಡೆಸೊಪ್ಪು ಹಾಕ್ತೇನೆ. ಅದು ಫ್ರೈ ಆಗುವಾಗ ಅದಕ್ಕೆ ಈಗ 2-3 ಈರುಳ್ಳಿ, ಸಣ್ಣಗೆ ಹೆಚ್ಚಿದ 1-2-3 ಈರುಳ್ಳಿಯನ್ನು ಹಾಕ್ತೇನೆ ಮತ್ತು ಕರಿಬೇವು ಸೊಪ್ಪು. ಅದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡುವ. ಅದು ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಅದೀಗ ಒಂದು ಗೋಲ್ಡನ್ ಬ್ರೌನ್ ಕಲರಿಗೆ ಬರಲಿ. ಅದಕ್ಕೆ ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಇದು ಪಲಾವ್ ಎಲೆ, 1 ಪೀಸ್ ಪಲಾವ್ ಎಲೆ ಹಾಕ್ತೇನೆ ಮತ್ತು 2 ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತೇನೆ. ಅದಕ್ಕೆ 3 ಟೊಮೆಟೊ, ಸಣ್ಣಗೆ ಹೆಚ್ಚಿದ 3 ಟೊಮೆಟೊ ಹಾಕ್ತೇನೆ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಅದು ಹಾಕಿ ಫ್ರೈ ಮಾಡುವ. ಟೊಮೆಟೊ ಒಳ್ಳೆ ಕರಗಬೇಕು. ಈಗ ಉಪ್ಪು ಟೊಮೆಟೊ ಫ್ರೈ ಮಾಡುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಅದಕ್ಕೆ ಹಾಕೋದು. ಚೆನ್ನಾಗಿ ಫ್ರೈ ಮಾಡುವ. ಟೊಮೆಟೊಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಈಗ 1 ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕ್ತೇನೆ. ಒಂದು ಟೇಬಲ್ ಸ್ಪೂನ್ ಕಾಳುಮೆಣಸು ಪುಡಿ ಮತ್ತು 2 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಹಸಿಮೆಣಸಿನಕಾಯಿದು ಸಹ ಖಾರ ಇರ್ತದೆ, ಕಾಳುಮೆಣಸು ಪುಡಿ ಇದೆಲ್ಲ ಖಾರ ಇರ್ತದೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಬಡೆಸೊಪ್ಪು ಪುಡಿ ಮಾಡಿದ ಬಡೆಸೊಪ್ಪು ಪುಡಿ ಹಾಕ್ತೇನೆ. 1 ಟೀ ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕಿ ಫ್ರೈ ಮಾಡ್ತೇನೆ. ಚೆನ್ನಾಗಿ ಫ್ರೈ ಆಗಲಿ. ಅದೀಗ ಡ್ರೈ ಆಗಿದೆ. ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ತೇನೆ. ಅದು ಚೆನ್ನಾಗಿ ಫ್ರೈ ಆಗಲಿ. ಅದರ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಫ್ರೈ ಆಗಲಿ. ಇದು ಕೋಳಿದು ಕಡುಬು ಬೇಗ ಆಗ್ತದೆ. ಎಲ್ಲ ಪೌಡರ್ಸ್ ಮನೇಲಿದ್ದರೆ, ಇದೆಲ್ಲ ನಾನು ಪೌಡರೆಲ್ಲ ಮನೆಯಲ್ಲೇ ಮಾಡಿಟ್ಟುದು. ಇದೆಲ್ಲ ಮನೇಲಿ ಇದ್ದರೆ ಬೇಗ ಮಾಡ್ಬೋದು. ರುಬ್ಬುವ ಎಂಥದ್ದು ಇಲ್ಲಲ್ಲ, ಹಾಗಾಗಿ ಬೇಗ ಆಗ್ತದೆ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನೀಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ತೊಳೆದು ಇಟ್ಟ 1 kg ಕೋಳಿಯನ್ನು ಹಾಕ್ತೇನೆ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಅದು ನೋಡುವಾಗ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಕಾಣ್ತದೆ. ಅದಕ್ಕೆ ಚೂರು ಉಪ್ಪು ಹಾಕ್ತೇನೆ. ಅದಕ್ಕೆ ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕಿ ಈಗ ಬೇಯಲು ಬಿಡುವ. ಈಗ ಮುಚ್ಚಲು ಮುಚ್ಚಿ ಬೇಯಲಿ. ಅಷ್ಟರವರೆಗೆ ನಾನಿಲ್ಲಿ ಕಡುಬಿಗೆ ಹಿಟ್ಟು ರೆಡಿ ಮಾಡ್ತೇನೆ. ಇದರಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೇನೆ.
ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ತುಪ್ಪ ಇಲ್ಲದ್ರೆ ಎಣ್ಣೆ ಎಂತ ಬೇಕಾದ್ರೆ ಹಾಕ್ಬೋದು, ಮತ್ತು ಹಾಕದಿದ್ದರೆ ಸಹ ಆಗ್ತದೆ, ತುಪ್ಪದೊಂಚೂರು ರುಚಿ ಬರ್ತದೆ ಅಂತೇಳಿ ನಾನು ಹಾಕೋದು. ಅದಕ್ಕೆ ಇದು ಕುದಿಸಿದ ಬಿಸಿ ನೀರು, ತುಂಬ ಕುದಿ ಬರಬೇಕಂತ ಇಲ್ಲ, ಒಳ್ಳೆ ಬಿಸಿ ಆದರೆ ಸಾಕು. ಇದು ನಾನೇ ಮನೆಯಲ್ಲಿ ಮಾಡಿದ ಹಿಟ್ಟು, ಅದರದ್ದು ವಿಡಿಯೋ ಹಾಕಿದ್ದೇನೆ ಮೊದಲು, ಅದನ್ನು ನೋಡಿ. ಈ 2 ಕಪ್ಪು ಹಿಟ್ಟಿಗೆ ನಾನೀಗ 3.5 ಕಪ್ಪು ನೀರು ಹಿಡಿಸ್ತದೆ. ಎಲ್ಲ ಹಿಟ್ಟಿಗೆ ಒಂದೇ ರೀತಿ ಹಿಡಿಸೋದಿಲ್ಲ, ನಾನು ಮಾಡಿದ ಈ ಹಿಟ್ಟಿಗೆ ಹಾಗೆ ಹಿಡಿಸ್ತದೆ, ಅಷ್ಟು ಹಾಕಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೀಗ ಬಿಸಿ ಇದೆ, ಅದಕ್ಕೆ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತೇನೆ. ಇನ್ನೂ ಸಹ ಬಿಸಿ ಉಂಟು, ಅದಕ್ಕೆ ಸ್ವಲ್ಪ ಸ್ಪೂನಲ್ಲಿ ಇದು ಮಾಡ್ತೇನೆ, ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟೆ ಅಂತ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ತಣ್ಣಗಾಯಿತು. ನಮಗೆ ಕೈಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಯಲ್ಲಿ ನಾನೀಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಚೆನ್ನಾಗಿ ನಾದಬೇಕು. ತುಂಬ ಚೆನ್ನಾಗಿ ನಾದಿದಷ್ಟು ಒಳ್ಳೆಯದು ಬರ್ತದೆ ಕಡುಬು. ಚೆನ್ನಾಗಿ ನಾದಿ ಆಯಿತು. ಈಗ ಅದರಿಂದ ಸಣ್ಣ ಸಣ್ಣ ಕಡುಬು ಮಾಡ್ತೇನೆ. ಎಷ್ಟು ಸಣ್ಣದಷ್ಟು ಸಣ್ಣ ಕಡುಬು ಮಾಡೋದು ಒಳ್ಳೆಯದು. ಈಗ ನಾನು ಸಣ್ಣ ಸಣ್ಣ ಕಡುಬು ಮಾಡ್ತೇನೆ, ಎಲ್ಲ ಮಾಡಿಡ್ತೇನೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಕೈಯಲ್ಲಿ ಸಹ ಕೊಡಿ, ಬೇಗ ಬೇಗ ಮಾಡಿಸ್ತಾರೆ, ಅವರಿಗೆ ಸಹ ಖುಷಿ ಆಗ್ತದೆ, ಮಾಡ್ತಾರೆ ಬೇಗ ಬೇಗ. ಮತ್ತು ಈ ಕಡುಬು ಉಂಟು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಿಮಗೆ ಬೆಳಿಗ್ಗೆ ತಿಂಡಿಗೆ ಸಹ ಮಾಡ್ಬೋದು, ಸಂಜೆ ಊಟಕ್ಕೆ ಎಂತಕ್ಕೆ ಸಹ ಮಾಡ್ಬೋದು. ಇಫ್ತಾರ್ ಟೈಮಲ್ಲಿ ಈಗ ಸಂಜೆಗೆ ಮಾಡ್ಬೋದು, ಯಾವಾಗ ಸಹ ಮಾಡ್ಬೋದು, ಒಳ್ಳೆಯದಾಗ್ತದೆ, ಒಳ್ಳೆ ರುಚಿ ಆಗ್ತದೆ. ಇದಕ್ಕೆ ಮತ್ತು ಸಾರು ಬೇರೆ ಇದು ಬೇರೆ ಅಂತೆಲ್ಲ ಬೇಡ ಅಲ್ಲ, ಎಲ್ಲ ಒಂದು ಒಟ್ಟಿಗೆ ಇರ್ತದೆ, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇದೇ ರೀತಿ ನಾವು ಇದರಲ್ಲಿ ಸಹ ಮಾಡ್ತೇವೆ, ಪ್ರಾನ್ಸಲ್ಲಿ, ಅದು ಸಹ ಹಾಕಿದ್ದೇನೆ ನಾನು ಪ್ರಾನ್ಸಲ್ಲಿ. ಮತ್ತು ಮರವೈಯಲ್ಲಿ ಸಹ ಮಾಡ್ತಾರೆ. ಅದಕ್ಕೆ ಮರವೈಗೆ ಕನ್ನಡದಲ್ಲಿ ಎಂತ ಹೇಳೋದು ಗೊತ್ತಿಲ್ಲ. ಇದನ್ನೀಗ ನಾವು ಬೇಯಿಸಬೇಕು, ಹಬೆಯಲ್ಲಿ ಬೇಯಿಸುವ. ಒಂದು 20 ನಿಮಿಷ ಬೇಯಿಸಬೇಕು. ಎಲ್ಲ ಕಡುಬುಗಳನ್ನು ಇದರಲ್ಲಿ ಹಾಕಿ ಬೇಯಿಸುವ. ನಾವು ಬಸಳೆ ಸೊಪ್ಪಲ್ಲಿ ಸಹ ಮಾಡ್ತೇವೆ, ಅದು ನಾವು ಈಗ ಡೈರೆಕ್ಟ್ ಬೇಯಲಿಕ್ಕೆ ಇಡೋದು. ಇದು ಈಗ ಹಬೆಯಲ್ಲಿ ಬೇಯ್ತೈತೆ, ಮುಚ್ಚಳ ಮುಚ್ಚಿ ಬೇಯಲಿ ಅಷ್ಟುವರೆಗೆ. ಈ ಚಿಕನ್ ಕರಿ ಈಗ ರೆಡಿಯಾಗಿದೆ, ಕೋಳಿದು ಸಾರು ಕೋಳಿ ಎಲ್ಲ ಬೆಂದಿದೆ. ಈಗ ಕಡುಬು ಎಲ್ಲ ಮಿಕ್ಸ್ ಮಾಡುವಾಗ ಚಿಕ್ಕದಾಗ್ತದೆ ಈ ಪಾತ್ರೆ, ಅದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದು ನಾವು ಅದರಲ್ಲಿ ನಾವು ಇದು ಮಾಡುವ, ಮಿಕ್ಸ್ ಮಾಡುವ. ಕಡುಬು ಬೆಂದಿದೆ. ಈ ಬಾಣಲೆಗೆ ತೆಂಗಿನ ಎಣ್ಣೆ ಹಾಕ್ತೇನೆ, 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, ಅದಕ್ಕೆ 1 ಟೀ ಸ್ಪೂನ್ ಬಡೆಸೊಪ್ಪು ಹಾಕ್ತೇನೆ, ಅದಕ್ಕೆ 1 ಚಿಕ್ಕ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತೇನೆ. ಅದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಒಂಚೂರು ಫ್ರೈ ಆಗಲಿ, ಸ್ವಲ್ಪ ಕೆಂಪು ಬಣ್ಣ ಬರಲಿ. ಅದಕ್ಕೆ ಈ ಬೆಂದ ಚಿಕನನ್ನು ಹಾಕ್ತೇನೆ, ಬೆಂದ ಕೋಳಿಯನ್ನು ಹಾಕ್ತೇನೆ.
ಕೋಳಿದು ಮಸಾಲೆ ಮಾಡಿಟ್ಟಿದ್ದೆನಲ್ಲ ಅದನ್ನು ಹಾಕ್ತೇನೆ. ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಅದೆಂತ ಇಲ್ಲ, ಒಂದು ತೆಂಗಿನಕಾಯಿಯನ್ನು ರುಬ್ಬಿ ಅದರಿಂದ ಅದನ್ನು ಹಿಂಡಿ ಹಾಲು ತೆಗೆದರೆ ಆಯಿತು. ಆ ಹಾಲನ್ನು ಹಾಕ್ತೇನೆ. ಅದೀಗ ಮಿಕ್ಸ್ ಮಾಡಿ ಅದಕ್ಕೆ ಈಗ ಬೇಯಿಸಿಟ್ಟ ಕಡುಬುಗಳನ್ನು ಹಾಕ್ತೇನೆ. ಎಲ್ಲ ಮೆಲ್ಲ ಹಾಕಿ, ಬಿಸಿ ಇರ್ತದಲ್ಲ ಹಾರ್ತದೆ, ಹಾಗೆ ಮೆಲ್ಲ ಹಾಕಿ ಎಲ್ಲ ಕಡುಬುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಲಿಡ್ತೇನೆ. ಇದೆಲ್ಲ ಈಗ ಮಿಕ್ಸ್ ಆಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕೋಳಿದು ಕಡುಬು ರೆಡಿ ಆಯಿತು. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.